ನೋಡಿ, ಜುಲೈ 20ನೇ ತಾರೀಕು ದೆಹಲಿಯಲ್ಲಿ ನಡೆದಂತಹ ಸಿಜೆಪಿ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದ್ದು ಹಳೆ ಸುದ್ದಿ. ಆದರೆ ಇವತ್ತಿನ ಹಾಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಅವತ್ತು ಪೊಲೀಸರು ಬಳಸಿದಂಥ ಪೆಲೆಟ್ ಗನ್ ವಿಚಾರ ಹಿಡಿದು ಕಾಂಗ್ರೆಸ್ ರಾಜಕೀಯ ಶುರು ಮಾಡಿದೆ. ಇವತ್ತು ಸ್ವತಃ ರಾಹುಲ್ ಗಾಂಧಿಯೇ ಪೊಲೀಸ್ ಠಾಣೆಯ ಮುಂದೆ ಹಂಗಾಮ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜುಲೈ 20, 2026 ಅದು ಕೇಂದ್ರದ ಮುಂಗಾರು ಅಧಿವೇಶನದ ಮೊದಲ ದಿನ. ಅತ್ತ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಧರಣಿ ಮಾಡುತ್ತಿದ್ದ ಸಿಜೆಪಿ ಘೋಷಿತ ಹೋರಾಟಗಾರರು ಪಾರ್ಲಿಮೆಂಟ್ ಮುತ್ತಿಗೆಯ ಪರೇಡ್ ಮಾಡಿದ್ರು. ಸಹಜವಾಗಿ ಪೊಲೀಸರು ಮೆರವಣಿಗೆಗೆ ತಡೆ ಹಾಕಿದ್ದು, ಆ ಬಳಿಕ ನಡೆದ ಗಲಾಟೆ, ಲಾಠಿ ಚಾರ್ಜ್ ಹಿಂಸಾಚಾರವನ್ನ ದೇಶ ಮಾತ್ರವಲ್ಲ, ಇಡೀ ವಿಶ್ವವೇ ಕಂಡಿದೆ. ಈ ಘಟನೆ ನಡೆದು 1 ತಿಂಗಳ ಬಳಿಕ ರಾಹುಲ್ ಗಾಂಧಿ ಪೆಲೆಟ್ ಪಾಲಿಟಿಕ್ಸ್ ಸುರು ಹಂಚಿಕೊಂಡಿದ್ದಾರೆ. ಪಾರ್ಲಿಮೆಂಟ್ ರೋಡ್ ಸ್ಟೇಷನ್ ಮುಂದೆ ರಾಗಾಧರಣಿ. ಪೆಲೆಟ್ ಗನ್ ಫೈರಿಂಗ್ ಬಗ್ಗೆ ಎಫ್ಐಆರ್ ಹಾಕಿಲ್ಲವೆಂದು ಆಕ್ರೋಶ. ಸಿಜೆಪಿ ಪಾರ್ಲಿಮೆಂಟ್ ಮುತ್ತಿಗೆಯ ವೇಳೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಜುಲೈ 21ರಂದು ದೆಹಲಿಯ ಪ್ರಧಾನಿ ಮೋದಿ ನಿವಾಸದ ಮುಂದೆ ಹೈಡ್ರಾಮಾ ಮಾಡಿದ ರಾಹುಲ್ ಗಾಂಧಿ ಇಂದು ದೆಹಲಿಯ ಪಾರ್ಲಿಮೆಂಟ್ ರಸ್ತೆಯಲ್ಲಿರುವ ಡಿಸಿಪಿ ಕಚೇರಿ ಮುಂದೆ ಹಂಗಾಮ ಮಾಡಿದ್ರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಅಂದು ಮತ್ತು ಇಂದಿನ ಧರಣಿಯ ಅಜೆಂಡಾ ಒಂದೇ, ಅದೇ ಪೊಲೀಸ್ ಹಿಂಸಾಚಾರ. ಹೌದು, ಅಂದು ಪಾಲಿಟಿಕ್ಸ್ ಪೆರೇಡ್ ತಡೆಯಲು ಲಾಠಿ ಪ್ರಹಾರದ ಜೊತೆಗೆ ಪೆಲೆಟ್ ಗನ್ ಸಹ ಸದ್ದು ಮಾಡಿತ್ತು. ಸಿಆರ್ಪಿಎಫ್ ಸಿಬ್ಬಂದಿ ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದ ವಿಚಾರ. ಆದರೆ ಇಂದು ರಾಹುಲ್ ಧರಣಿಗೆ ಕಾರಣವಾಗಿದ್ದು, ಘಟನೆ ನಡೆದ ತಿಂಗಳೇ ಕಳೆದ್ರೂ ಏಕೆ ಪೆಲೆಟ್ ಗನ್ ಫೈರಿಂಗ್ ಬಗ್ಗೆ ಎಫ್ಐಆರ್ ಮಾಡಿಲ್ಲ ಅನ್ನೋದು. ಇಂದು ಸಂತ್ರಸ್ತ ಸಾಹಿಲ್ ಮತ್ತು ಪೋಷಕರ ಜೊತೆಗೂಡಿ ಧರಣಿ ಮಾಡಿದ್ದ ರಾಹುಲ್ ಪೊಲೀಸರು ಮತ್ತು ಕೇಂದ್ರ ಗೃಹ ಸಚಿವರ ವಿರುದ್ಧ ಕಿಡಿಕಾರಿದ್ರು. 20 जुलाई को पैलेट गन का प्रयोग हुआ, उसका सबूत क्या है? सबूत ये है, देखिए, ये है पैलेट्स, देख लीजिए, इनको अच्छी तरह देख लीजिए, ये देखिए, ये है पैलेट्स। ये कहां से आए? ये इनके शरीर से आए, दिखाओ, ये इनके यहाँ लगे छर्रे, 200 छर्रे इनके शरीर के अंदर है, 3 छर्रे इनके आंख में है. ರಾಹುಲ್ ಗಾಂಧಿ ಡ್ರಾಮಕ್ಕೆ ಜನ ಬೆಂಬಲ ಇಲ್ಲ. ಕಾಂಗ್ರೆಸ್ ಧರಣಿಗೆ ಸಚಿವ ಜೆಪಿ ನಡ್ಡಾ ಕೌಂಟರ್. ಇನ್ನು ಪೊಲೀಸ್ ಠಾಣೆ ಮುಂದೆ ನಡೆದ ರಾಹುಲ್ ಧರಣಿಯನ್ನ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಡ್ರಾಮಾ ಎಂದು ಕರೆದಿದ್ದಾರೆ. ಜನರು ಈ ನಾಟಕಕ್ಕೆ ಮಣೆ ಹಾಕುವುದಿಲ್ಲ ಎಂದು ಟಕ್ಕರ್ ನೀಡಿದ್ದಾರೆ. पूरा देश एक बार फिर से राहुल गांधी की उस सस्ती और ध्यान भटकाने वाली राजनीति का गवाह बन रही है, जिसका प्रदर्शन उन्होंने आज संसद मार्ग थाने के बाहर जो किया वो सबने देखा है. राहुल गांधी जी का आज का यह धरना न तो छात्रों के लिए है और न ही न्याय के लिए है. यह कांग्रेस पार्टी की राजनीतिक हताशा का प्रतीक है और राहुल गांधी की फुटेज खाने की भूख है. ಒಟ್ಟಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗ ಪೆಲೆಟ್ ಗನ್ ಪಾಲಿಟಿಕ್ಸ್ ಜೋರಾಗಿದ್ದು, ಕೊನೆಗೂ ರಾಹುಲ್ ಪ್ರತಿಭಟನೆಗೆ ಮಣಿದ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು, ನಾವು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೆಲಸ ಮಾಡಿದ್ದೇವೆ ಎಂದು ಹೇಳಿದೆ.